ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಜನ ರೋಸ್ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ಗೂ ತೀವ್ರ ಅಭಾವ ಶುರುವಾಗಲಿದೆಯಾ ಅನ್ನೋ ಟೆನ್ಷನ್ ಇವಾಗ ಎಲ್ರಿಗೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಅಕ್ರಮ ದಾಸ್ತಾನು ತಡೆಗೆ ಈಗಾಗಲೇ ತೈಲ ಕಂಪನಿಗಳು ಕೂಡ ಮುಂದಾಗಿವೆ. ಇದರ ಜೊತೆಗೆ ಇನ್ನೂ ಹಲವು ಕಡೆ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಇನ್ನು ದಿನಸಿ ಪದಾರ್ಥಗಳ ರೇಟ್ ಕೂಡ ಜಾಸ್ತಿ ಆಗಿದೆ. ಗ್ರಾಹಕರ ಜೇಬಿಗೆ ಇನ್ನಷ್ಟು ಕತ್ತರಿ. ಹೀಗಾಗಿ ಪ್ರಧಾನಿ ಮೋದಿ ಅವರು ಹೇಳಿದ ಕಷ್ಟದ ದಿನಗಳು ಬಂದೇ ಬಿಡುತ್ತಾ ಅನ್ನೋ ಅನುಮಾನ ಕೂಡ ಶುರುವಾಗ್ತಾ ಇದೆ. ಒಂದು ರಿಪೋರ್ಟ್ ಇದೆ ನೋಡಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಹಿನ್ನೆಲೆ ಪೆಟ್ರೋಲ್ ಬಂಕ್ಗಳಿಗೆ ಹೆಚ್ಚುವರಿ ಸಪ್ಲೈ ಕಡಿತ, ನಿಗದಿತ ಪ್ರಮಾಣದಲ್ಲಿ ಮಾತ್ರ ಪೂರೈಕೆ. ಪೆಟ್ರೋಲ್ ಡೀಸೆಲ್ ಮಿತ ಬಳಕೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಬೆನ್ನಲ್ಲೇ ದೇಶದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಒಂದ್ ಕಡೆಗೆ ಜನರು ಚಿನ್ನ ಖರೀದಿಗೆ ಹಿಂದೇಟು ಹಾಕ್ತಾ ಇದ್ದಾರೆ, ಮತ್ತೊಂದೆಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಈ ನಡುವೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಹಿನ್ನೆಲೆಯಲ್ಲಿ ವಾಹನಗಳಿಗೆ ಇಂಧನ ತುಂಬಿಸುವಲ್ಲೂ ಕೂಡ ಲಿಮಿಟ್ಸ್ ಫಿಕ್ಸ್ ಆಗಿದೆ. ಹೆಚ್ಚುವರಿ ಪೂರೈಕೆ ಮಾಡಿದರೆ ಅಕ್ರಮ ಸಂಗ್ರಹ ಮಾಡುವ ಸಾಧ್ಯತೆ ಹಿನ್ನೆಲೆಯಲ್ಲಿ ತೈಲ ಕಂಪನಿಗಳಿಂದ ಬಂಕ್ಗಳಿಗೆ ಪೆಟ್ರೋಲ್ ಡೀಸೆಲ್ ಪೂರೈಕೆ ನಿಗದಿತ ಪ್ರಮಾಣದಲ್ಲಿ ಮಾತ್ರ ನೀಡಲಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಎಫೆಕ್ಟ್, ಅಕ್ರಮ ಸಂಗ್ರಹ ತಡೆಗೆ ತೈಲ ಕಂಪನಿಗಳು ಅಲರ್ಟ್. ಬಾಟಲ್ ಕ್ಯಾನ್ಗೆ ಪೆಟ್ರೋಲ್ ತುಂಬಿಸೋ ಹಾಗಿಲ್ಲ. ಮಧ್ಯಪ್ರಾಚ್ಯ ಸಮರದ ಎಫೆಕ್ಟ್. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಪ್ರತಿ ಲೀಟರ್ ಮೇಲೆ ₹3 ದರ ಏರಿಕೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವ ಆತಂಕ ಶುರುವಾಗಿದೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಅಕ್ರಮವಾಗಿ ಬಾಟ್ಲು ಹಾಗೂ ಕ್ಯಾನ್ಗಳಲ್ಲಿ ಸಂಗ್ರಹ ಮಾಡುವ ಸಾಧ್ಯತೆ ಇರೋದ್ರಿಂದ ತೈಲ ಕಂಪನಿಗಳು ಬಂಕ್ ಮಾಲೀಕರಿಗೆ ಬಾಟ್ಲಿ, ಕ್ಯಾನ್ಗಳಲ್ಲಿ ಪೆಟ್ರೋಲ್ ಹಾಕದಂತೆ ಸೂಚನೆ ಕೊಟ್ಟಿದ್ದಾರೆ. ಇದರಂತೆ ಬಂಕ್ ಮಾಲೀಕರು ಬೋರ್ಡ್ ಕೂಡ ಹಾಕಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಒಂದಿಷ್ಟು ಜನ ಕ್ಯಾನ್ಗಳಲ್ಲಿ, ಬಾಟಲ್ಗಳಲ್ಲಿ ಪೆಟ್ರೋಲ್ ಅನ್ನ ಸಂಗ್ರಹ ಮಾಡಿಟ್ಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಇಳಿದಿದ್ದಾರೆ. ಸೊ ಹಾಗಾಗಿ ಇದೀಗ ಆಯಾ ತೈಲ ಕಂಪನಿಗಳು ಎಲ್ಲಿಯೂ ಕೂಡ ಬಾಟಲ್ಗಳಿಗಾಗಲಿ ಅಥವಾ ಕ್ಯಾನ್ಗಳಿಗಾಗಲಿ ಪೆಟ್ರೋಲನ್ನು ಹಾಕಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಸೊ ಆ ಒಂದು ಸೂಚನೆಯ ಆಧಾರದ ಮೇರೆಗೆ ಈಗ ಆಯಾ ಬಂಕ್ಗಳಲ್ಲಿ ಒಂದು ನೋಟಿಸಿನ ಮಾದರಿಯಲ್ಲಿ ಈಗ ಅಂಟಿಸಲಾಗಿದೆ. ಯಾರಿಗೂ ಕೂಡ ಬಂದಂಥ ಗ್ರಾಹಕರಿಗೆ ಕ್ಯಾನ್ಗಳಲ್ಲಾಗಲಿ ಅಥವಾ ಒಂದು ಬಾಟಲ್ಗಳಲ್ಲಾಗಲಿ ಪೆಟ್ರೋಲನ್ನು ಹಾಕುವುದಿಲ್ಲ ಅನ್ನುವಂಥ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಒಂದು ನೋಟಿಸ್ನ ಮಾದರಿಯಲ್ಲಿ ಕೂಡ ಅಂಟಿಸಿದ್ದಾರೆ. ಸೊ ತುಂಬ ಎಮರ್ಜೆನ್ಸಿ ಅಥವಾ ರಸ್ತೆ ಮಧ್ಯದಲ್ಲಿಯೇ ಪೆಟ್ರೋಲ್ ಮುಗಿದಿದೆ ಅನ್ನುವಂಥದ್ದು ಜೆನ್ಯೂನ್ ರೀಸನ್ಸ್ ಇತ್ತು ಅಂದರೆ ಏನೋ ರಿಕ್ವೆಸ್ಟ್ನ ಆಧಾರದ ಮೇಲೆ ಅಲ್ಲಿ ಅವರಿಗೆ ಪೆಟ್ರೋಲನ್ನು ಹಾಕ್ತಾರೆ. ಅದನ್ನು ಹೊರತುಪಡಿಸಿದರೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚುವರಿಯಾಗಿ ಸಂಗ್ರಹ ಮಾಡಿಟ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಪೆಟ್ರೋಲನ್ನು ಬಾಟಲ್ಗಳಿಗೆ ಮತ್ತು ಕ್ಯಾನ್ಗಳಿಗೆ ಹಾಕುವುದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈಗ ತೈಲ ಕಂಪನಿಗಳು ಇದನ್ನು ತುಂಬ ಸ್ಟ್ರಿಕ್ಟಾಗಿ ಹೇಳಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಬಾಟಲ್ಗಳಲ್ಲಿ ತುಂಬಿಸೋ ಹಾಗಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕೆಲವು ಬಂಕ್ಗಳಿಗೆ ಬಾಟಲ್ಗಳನ್ನು ತರ್ತಾ ಇದ್ದಾರೆ. ಬಾಟಲ್ಗಳಿಗೆ ಪೆಟ್ರೋಲ್ ತುಂಬಿಸದೆ ವಾಪಸ್ ಕಳಿಸ್ತಾ ಇದ್ದಾರೆ. ಇನ್ನು ಕೆಲವೆಡೆ ಫ್ಯಾಕ್ಟರಿ, ಜನರೇಟರ್, ಇತರೆ ಕೆಲಸಗಳಿಗೆ ಪೆಟ್ರೋಲ್ ಬೇಕಾಗಿದ್ದರಿಂದ ಕ್ಯಾನ್ಗಳನ್ನು ತರ್ತಾ ಇದ್ದಾರೆ. ಅಂಥವರಿಗೆ ಮಾತ್ರ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ಅಕ್ರಮ ಪೆಟ್ರೋಲ್, ಡೀಸೆಲ್ ಸಂಗ್ರಹಕ್ಕೆ ಬಂಕ್ ಮಾಲೀಕರು ಕೂಡ ಕಂಪನಿಗಳಿಗೆ ಸಾಥ್ ಕೊಡ್ತಾ ಇದ್ದಾರೆ. ಈಗ ಕ್ಯಾನ್ಗಳು ಅದು ಇದು ಬಂದರೆ ನಾವು ಹಾಕಲ್ಲ. ಎರಡನೇದು ಬಾಟ್ಲುವರೆಗೂ ಹಾಕಲ್ಲ. ಮೂರನೇದು ಏನಂದರೆ ನಮ್ಮದು ರೆಗ್ಯುಲರ್ ಗಿರಾಕಿ ಇರುತ್ತೆ. ಬೇಕ್ರಿಯವರು, ಈ ನರ್ಸಿಂಗ್ ಹೋಮ್ ಅವರು, ಈ ಹೋಟ್ಲವರು, ಇವರೆಲ್ಲ ಜನರೇಟ್ರ್ ಓಡಿಸೋಕ್ಕೆ ಅಂತ ಬರ್ತಾರೆ. ಅವರು ಮಾತ್ರ 20ರಿಂದ 25-30 ಲೀಟ್ರ್ ಕ್ಯಾನಲ್ಲಿ ಕೊಟ್ಟು ಕಳಿಸ್ತೀವಿ. ಅವ್ರು ರೆಗ್ಯುಲರ್ ಕಸ್ಟಮರು, ಒಂದು ದಿವಸದಲ್ಲ, ರೆಗ್ಯುಲರಾಗಿ ಬರ್ತಾರೆ, ಅವರು ಮಾತ್ರ. ಪ್ರಧಾನಿ ಮೋದಿ ಹೇಳಿದ ಸಂಕಷ್ಟ ಕಾಲ ಬಂದೇ ಬಿಡ್ತಾ. ರಾಜ್ಯದ ವಿವಿಧೆಡೆ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್. ಬಿಕೋ ಎನ್ನುತ್ತಿದೆ ಬಳ್ಳಾರಿಯ HP ಪೆಟ್ರೋಲ್ ಬಂಕ್. ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಸಂಕಷ್ಟ ಕಾಲ ಬಂದೇ ಬಿಡ್ತಾ ಎಂಬ ಅನುಮಾನ ಇದೀಗ ಮೂಡಿದೆ. ರಾಜ್ಯದ ವಿವಿಧೆಡೆ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗ್ತಾ ಇದೆ. ಬಳ್ಳಾರಿಯ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸಿಗ್ತಿಲ್ಲ. ಬಳ್ಳಾರಿಯ HP ಪೆಟ್ರೋಲ್ ಬಂಕ್ನಲ್ಲಿ ಸ್ಟಾಕ್ ಇಲ್ಲದ ಕಾರಣ ಪೆಟ್ರೋಲ್ ಬಂಕ್ ಬಿಕೋ ಎನ್ನುತ್ತಿದೆ. ಪೆಟ್ರೋಲ್ ಬಂಕ್ನ ಮುಂಭಾಗ ನೋ ಸ್ಟಾಕ್ ಬೋರ್ಡ್ ಹಾಕಿರುವ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಹಾಕಿಸಿಕೊಳ್ಳಲು ಬಂದು ವಾಹನ ಸವಾರರು ವಾಪಸ್ ಆಗ್ತಾ ಇದ್ದಾರೆ. ಬಳ್ಳಾರಿಯಲ್ಲಿರ್ತಕ್ಕಂಥ HP ಪೆಟ್ರೋಲ್ ಬಂಕ್ನಲ್ಲಿ ಇದೀಗ ಪೆಟ್ರೋಲ್ ಖಾಲಿ ಆಗಿರೋದ್ರಿಂದ ನೋ ಸ್ಟಾಕ್ ಬೋರ್ಡನ್ನು ಕೂಡ ಹಾಕಲಾಗಿರುವಂಥದ್ದು. ಅಂದರೆ ಇಲ್ಲಿ ಪೆಟ್ರೋಲು ನಿನ್ನೆ ತಡರಾತ್ರಿಯಿಂದಲೇ ಖಾಲಿ ಆಗಿರುವಂಥದ್ದು. ಈ ಒಂದು HP ಪೆಟ್ರೋಲ್ ಬಂಕ್ ಬಳ್ಳಾರಿಯ ಹೃದಯ ಭಾಗವಾಗಿರ್ತಕ್ಕಂಥ ಕೂಲ್ ಕಾರ್ನರ್ಲಿರುವಂಥದ್ದು. ಅಂದರೆ ಪ್ರತಿನಿತ್ಯ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳಲ್ಲಿ ಪೆಟ್ರೋಲ್ನ ಹಾಕಿಸ್ಕೊಳ್ತಿತ್ತು. ಆದರೆ ಇದೀಗ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಸಿಗದೇ ಇರೋ ಕಾರಣಕ್ಕೋಸ್ಕರ ಬೈಕ್ ಸವಾರರೆಲ್ಲರೂ ಕೂಡ ಬಂದು ವಾಪಸ್ ಹೋಗ್ತಕ್ಕಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿಂದ
ಮಂತ್ರಾಲಯಕ್ಕೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುತ್ತೆ. ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾಕಷ್ಟು ಜನರು ಇದೇ ಒಂದು ರಸ್ತೆ ಮಾರ್ಗವಾಗಿ ಪ್ರಯಾಣ ಬೆಳೆಸ್ತಾರೆ. ಆದರೆ ಇದೀಗ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಳಿಗ್ಗೆಯಿಂದಲೂ ಕೂಡ ಬರ್ತಾರೆ ಮತ್ತು ವಾಪಸ್ ಹೋಗ್ತಾರೆ. ಈ ಒಂದು ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತವೆ. ಒಂದು ಕಡೆಗೆ ಪೆಟ್ರೋಲ್ ರೇಟ್ ಹೆಚ್ಚಾಗಿದ್ರೆ ಮತ್ತೊಂದು ಕಡೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗದೆ ಇರೋದಕ್ಕೋಸ್ಕರ ಈಗ ಸವಾರರು ಹೈರಾಣ ಆಗಿರುವಂಥದ್ದು. ನಮ್ಮ ಜೊತೆಗೆ ಬೈಕ್ ಸವಾರ ಇದ್ದಾರೆ, ಅಂದ್ರೆ ಇವರು ಪೆಟ್ರೋಲ್ ಹಾಕ್ಸ್ಕೊಳ್ಳಿಕ್ ಬಂದಿದ್ರು, ಇಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಸರ್, ಈಗ ಪ್ರತಿದಿನ ಇಲ್ಲಿಗೆ ಬರ್ತಿದ್ರ ಸರ್? ಪ್ರತಿದಿನ ಇಲ್ಲೇ ಬರ್ತೀವಿ. ಫಾಲೋವರ್ಸಲ್ಲಿ ಪೆಟ್ರೋಲೇ ಸಿಗವಲ್ದು ನಮ್ಮ ಬಳ್ಳಾರಿಯಲ್ಲಿ. 3 ದಿನ ಆಯ್ತು ಪೆಟ್ರೋಲೇ ಇಲ್ಲ ಎಲ್ಲೆಲ್ಲಿ. ನಾವು ಡೈಲಿ ಇಲ್ಲೇ ಮಾಡ್ತೀವಿ. ಅದ್ರ ಹೋಗುತ್ತೆ ಗಾಡಿ ಬಗ್ಸ್ಕೊಂಡು ಬಂದಿದ್ವಿ, ಆದರೂ ಪೆಟ್ರೋಲ್ ಇಲ್ಲ. ಹೆಂಗ್ ಸರ್ ಈಗ ರೇಟ್? ಒಂದ್ ಕಡೆ ರೇಟ್ ಒಂದು ಕಡೆ 110 ರೂಪಾಯಿ ಇದೆ, ಒಂದು ಕಡೆ 120 ರೂಪಾಯಿ ಇದೆ, ಒಂದು ಕಡೆ 100 ಪವರ್ ಪೆಟ್ರೋಲ್ ಅಂತೇಳಿ 115 ರೂಪಾಯಿ ಮಾರಾಕತ್ತಾರ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಖರ್ಗೆ ಅಸಮಾಧಾನ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆಗೂ ಮುನ್ನ ದರ ಏರಿಕೆ ಮಾಡಿದರೆ ಮೋದಿಗೆ ಗೊತ್ತಾಗ್ತಾ ಇತ್ತು. ದರ ಏರಿಕೆಯ ವಿಚಾರ ಬಚ್ಚಿಟ್ಟು ಚುನಾವಣೆ ಮುಗಿದ ಬಳಿಕ ದರ ಏರಿಕೆ ಮಾಡಲಾಗಿದೆ. ಇದು ಜನರ ಮೇಲೆ ನೇರ ಪರಿಣಾಮ ಬೀರಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಎಲೆಕ್ಷನ್ ಮುಗಿದ ಕೂಡಲೇ ದರ ಏರಿಸಿದ್ದಾರೆ. ಧಾನ್ಯ ಸೇರಿ ಅಗತ್ಯ ವಸ್ತುಗಳ ದರಗಳು ಏರಿಕೆಯಾಗಿದೆ ಅಂತ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ಎಪಿಎಂಸಿಯಲ್ಲಿ ಶುರುವಾಗಿದೆ ದರ ಏರಿಕೆಯ ಪರ್ವ. ಹೌದು, ಪೆಟ್ರೋಲ್ ಡೀಸೆಲ್ ಏರಿಕೆಯ ಎಫೆಕ್ಟ್ನಿಂದಾಗಿ ಎಪಿಎಂಸಿ ಮಾರ್ಕೆಟ್ನಲ್ಲಿ ದರ ಏರಿಕೆಯ ಪರ್ವ ಶುರುವಾಗಿದೆ. ವಾರದೊಳಗೆ ದಿನಸಿ ಪದಾರ್ಥಗಳ ದರ ಏರಿಕೆಯಾಗಿದೆ. ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಇವೆಲ್ಲದರ ಮೇಲೆ ದರ ಏರಿಕೆಯಾಗಿದೆ. 2 ರೂಪಾಯಿವರೆಗೆ ಎಲ್ಲಾ ದಿನಸಿಗಳ ದರ ಏರಿಕೆಯಾಗಿದೆ. ರವೆ, ಗೋಧಿ ಹಿಟ್ಟು ದರದಲ್ಲಿ ಈಗಾಗಲೇ 2 ರೂಪಾಯಿ ಹೆಚ್ಚಳ ಆಗಿದೆ. ದಿನಬಳಕೆಯ ವಸ್ತುಗಳು ದುಬಾರಿ ಆಗ್ತಾ ಇದೆ. ಸೊ ನಾವೀಗ ಎಪಿಎಂಸಿಯಲ್ಲಿ ಇದ್ದೀವಿ. ಎಪಿಎಂಸಿಯಲ್ಲಿ ಈಗಾಗಲೇ ಅಕ್ಕಿ ದರ ಕೂಡ ವೇರಿಯೇಷನ್ಸ್ ಆಗಿದೆ. ಅದರ ಜೊತೆಗೆ ಬೇಳೆಕಾಳಾಗಿರ್ಬೋದು, ಗೋಧಿ ಎಲ್ಲವೂ ಕೂಡ ದರ ಏರಿಕೆಯ ಸನ್ನಿಹಿತದಲ್ಲಿದೆ. ಮಗದೊಂದು ಕಡೆಗೆ ಅಡುಗೆ ಎಣ್ಣೆಯ ದರವೂ ಕೂಡ ವೇರಿಯೇಷನ್ ಆಗ್ತಾ ಇದೆ. ಸೊ ತೈಲ ದರ ಏರಿಕೆಯ ಎಫೆಕ್ಟ್ ಅಂದ್ರೆ ಅದು ಅದೇ ರೀತಿ ಇರುತ್ತೆ. ಜನರಿಗೆ ದಿನಬಳಕೆಯ ವಸ್ತುಗಳು ದುಬಾರಿ ಆಗಿರೋದ್ರಿಂದ ಜನ ಹೆಚ್ಚಾಗಿ ಅವರ ಜೇಬಿಗೆ ಕತ್ರಿ ಬೀಳುತ್ತೆ. ಸೊ ಮಾತಾಡ್ಸೋಣ ಇಲ್ಲಿನ ವರ್ತಕರನ್ನ ಏನ್ ಹೇಳ್ತಾರೆ ಅಂತ. ಸರ್, ಈಗ ತೈಲ ದರ ಏರಿಕೆ ಆಗಿದೆ, ಅದರ ಎಫೆಕ್ಟ್ ನೇರವಾಗಿ ಜನಸಾಮಾನ್ಯರಿಗೆ ತಟ್ಟುತ್ತೆ. ದಿನಸಿ ಪದಾರ್ಥಗಳ ದರ ಏರಿಕೆ ಆಗುತ್ತೆ. ಸೊ ಎಷ್ಟು ಏರಿಕೆ ಆಗಿದೆ, ಯಾವೆಲ್ಲ ಪದಾರ್ಥ ಆಲ್ರೆಡಿ ಏರಿಕೆ ಆಗಿದೆ ಅಂತ? ಅದೇ ಸ್ವಲ್ಪ ರೈಸ್ ಸ್ವಲ್ಪ ಈ ಸತಿ ಕ್ರಾಪ್ ಇಲ್ಲ, ನೀರು ಇಲ್ಲ, ಒಂದು ಡ್ಯಾಮ್ ರಿಪೇರಿ ಇದೆ. ಸೊ ಅದಕ್ಕೋಸ್ಕರ ರೈಸ್ ಅಕ್ಕಿ ಬಗ್ಗೆ ಒಂದು 3 to 5 ರೂಪೀಸ್ ಡಿಫ್ರೆನ್ಸ್ ಆಗಿದೆ ರೇಟ್ ಪರ್ ಕೆಜಿಗೆ. ಆಲ್ರೆಡಿ ಯಾವುದಿಲ್ಲ ಸರ್, ಅಕ್ಕಿಯನ್ನು ಹೊರತುಪಡಿಸಿ ಬೇರೆ ಯಾವ ದರ ಏರಿಕೆ ಆಗಿದೆ ಈಗ ಆಲ್ರೆಡಿ ತೊಗರಿ ಬೇರೆ, ಕಡಲೆಬೇಳೆ, ಉದ್ದಿನ ಬೇಳೆ ಒಂದು 2 ರೂಪೀಸ್ to 3 ರೂಪೀಸ್ ರೇಟ್ ಜಾಸ್ತಿ ಆಗಿದೆ ಪರ್ ಕೆಜಿ. ಅದು ಬಿಟ್ಟು ಎಲ್ಲ ಸಾಮಾನ್ಯವಾಗಿದೆ. ಆಯಿಲ್ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಮಾಮೂಲು ಒಂದು 50 ಪೈಸೆಯಿಂದ 1 ರೂಪಾಯಿ ಪರ್ ಲೀಟರ್ ಡಿಫ್ರೆನ್ಸ್ ಇದೆ. ಪೆಟ್ರೋಲ್ ದರ ವಿವಿಧ ಹಂತಗಳಲ್ಲಿ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇದರಿಂದ ಮುಂದೆ ತಪ್ಪಿಸಿಕೊಳ್ಳಲು ಹೆಚ್ಚುವರಿ ಪೆಟ್ರೋಲ್ ಖರೀದಿಗೆ ಜನ ಮುಂದಾಗಿದ್ದಾರೆ. ಅದೇನೇ ಇರಲಿ, ಮತ್ತೆ ದರ ಏರಿಕೆಯಾದರೆ ವಾಹನ ಸವಾರರು ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗುವುದಂತೂ ತಪ್ಪಿದ್ದಲ್ಲ. ಈ ನಡುವೆ ದಿನಸಿ ಪದಾರ್ಥಗಳ ದರವೂ ಏರಿಕೆಯಾಗುತ್ತಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.